ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ಅರ್ನಿಯಾ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರಿ. ಅದು ಇಂಗ್ಲೀಷ್ ಭಾಷೆ ಆದರೂ ಕೂಡ ಅನೇಕರು ಹಳ್ಳಿಯವರು ಕೂಡ ಡಾಕ್ಟ್ರೇ ನನಗೆ ಅರ್ನಿಯಾ ಆಗಿದೆ ಅಂತ ಬರ್ತಾರೆ. ಇದ್ರ ಡೆಫಿನೇಷನ್ ಏನು? ಮೆಡಿಕಲ್ ಕಾಲೇಜ್ ನಾವು ಕೇಳ್ತೀವಿ ಅರ್ನಿಯಾ ಅಂದರೆ ಏನಪ್ಪ ಅಂದರೆ ವೆರಿ ಸಿಂಪಲ್. ನಿಮ್ಗೆ ಹೇಳ್ತೀನಿ. ನಮ್ಮದು ಅಬ್ಡಾಮನ್ ಇದೆ, ಇದು ಕ್ಯಾವಿಟಿ, ಇದಕ್ಕೊಂದು ವಾಲ್ ಇದೆ. ನಮ್ಮ ಸ್ಕಲ್ ಇದೆ, ಇದು ಒಳಗಡೆ ಬ್ರೈನ್ ಇದೆ, ಇದಕ್ಕೊಂದು ಸ್ಕಲ್ ಇದೆ, ಇದು ಒಂದು ಚೆಸ್ಟು, ಇದು ಒಳಗಡೆ ಕ್ಯಾವಿಟಿ ಇದೆ, ವಾಲ್ ಇದೆ. ಯಾವುದೇ ಒಂದು ಕಾಮನ್ನಾಗಿ ನಾವು ಅರ್ನಿಯಾ ನೋಡೋದು ಅಬ್ಡಾಮನ್ನಲ್ಲಿ. ಬಟ್ ಬ್ರೈನ್ ಅರ್ನಿಯೇಷನು ಗೊತ್ತು ನನಗೆ, ಲಂಗ್ ಅರ್ನಿಯೇಷನು. ಹಂಗಂದರೆ ಏನು ಡಾಕ್ಟ್ರೆ? ಒಳಗಡೆ ಇರುವ ವಿಸರ ಅಂದರೆ ಇಂಟೆಸ್ಟೈನು, ಲಂಗ್ಸು ಯಾವುದಾದ್ರೂ ಆ ವಾಲ್ನೊಳಗೆ ಎಲ್ಲೋ ಒಂದು ವೀಕ್ ಸ್ಪಾಟ್ನೊಳಗೆ ತೂರ್ಕೊಂಡು ಈಚೆ ಬರುತ್ತೆ. ಈಚೆ ಅಂದರೆ ನಿಮ್ಮ ಕಣ್ಣಿ ಕಾಣಲ್ಲ, ಸ್ಕಿನ್ ಇರುತ್ತೆ, ಅದರೊಳಗಡೆ ಸ್ಯಾಕ್ ಇರುತ್ತೆ, ಒಂದು ಚೀಲ ಮಾಡಿಕೊಂಡು ಅದನ್ನು ತೂಗುತ್ತೆ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಿಮ್ಗೆ ಈಸಿ. ಕೆಲವು ಮಕ್ಕಳು ನೋಡಿ ಒಕ್ಕಳ ಇಡ್ತಪ್ಪ ಊದ್ಕೋತದೆ, ಮಗ ಮಲ್ಕೊಂಡಾಗೆ ಕಾಣೋದಿಲ್ಲ, ಎದ್ದು ನಿಂತ್ಕೊಂಡ್ರೆ ಊದ್ಕೋತದೆ, ಕೆಮ್ಮಿದರೆ ಬಳಕ್ಕಂತ ಈಚೆ ಬರುತ್ತೆ. ಇದೇ ಟಿಪಿಕಲ್ ಅರ್ನಿಯಾ. ಇಂಥ ಅರ್ನಿಯಾಗಳು ಭಾಳ ಇದ್ದಾವೆ. ನಿಮಗೆ ಅಷ್ಟೆಲ್ಲ ಬೇಕಿಲ್ಲ. ನಿಮಗೆ ಅದ್ರ ಬಗ್ಗೆ ಅರಿವು ಯಾಕೆ ಮೂಡಿಸ್ಬೇಕು ಅಂದರೆ ಹರ್ನಿಯಾಗೆ ಬೇರೆ ಟ್ರೀಟ್ಮೆಂಟ್ ಇಲ್ಲ. ರೇಖಿ ಮಾಡಿಸ್ತೀನಿ, ಹೋಮಿಯೋಪತಿ ಮಾಡಿಸ್ತೀನಿ, ಆಯುರ್ವೇದ ಮಾಡಿಸ್ತೀನಿ, ಇಲ್ಲ ಯಾವುದರಲ್ಲೂ ನಿಮಗೆ. ಯಾಕಂದ್ರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ಆರ್ಟಿಕಲ್ ನೋಡಿದ್ದೆ, ರೇಖಿ ಒಳಗೆ ಹರ್ನಿಯಾ ನಾನು ಕ್ಯೂರ್ ಮಾಡ್ತೀನಿ ಅಂತ ಯಾರೋ ಒಂದು ಹೆಣ್ಮಗಳು ಒಂದು ಆರ್ಟಿಕಲ್ ಬರೆದಿದ್ಲು. ಹಂಗಾಗಲ್ಲ. ರೇಖಿ ಟ್ರೀಟ್ಮೆಂಟ್ ನನಗೆ ಗೊತ್ತಿದ್ದಂಗೆ ತಲೆ ನೋವನ್ನ ಅಲ್ಲಿಂದ ತೊಗೊಂಡು ಬಕೆಟಿಗೆ ಬಿಡ್ತಾರಂತೆ. ಹಂಗೆ ನಿಮ್ಮ ಅರ್ನಿಯಾನ ಬಕೆಟಿಗೆ ಬಿಡೋಕ್ಕಾಗಲ್ಲ, ಯಾಕಂದರೆ ನಿಮ್ಮ ಕರಡು. ಸೊ ಆ ರೀತಿ ಅರಿವು ಮೂಡಿಸ್ಲಿಕ್ಕೆ ನಾನು ವೈಜ್ಞಾನಿಕವಾಗಿ ಮಾತಾಡ್ತಿದ್ದೀನಿ. ಅದರೊಳಗಾಗಿ ತುಂಬ ಜನ ನಮ್ಮ ಹತ್ರ ಬರೋದು ಒಕ್ಕಳದಲ್ಲಿ ಅರ್ನಿಯಾ. ದೊಡ್ಡವ್ರಿಗೂ ಇರುತ್ತೆ, ಮಕ್ಕಳಿಗೂ ಇರುತ್ತೆ. ಇನ್ಸಿಷನಲ್ ಅರ್ನಿಯಾ ಅಂತೀವಿ. ನೀವು ಹಿಂದೆ ಯಾವಾಗಲೂ ಗರ್ಭಕೋಶ ತೆಗೆಸ್ಕೊಂಡಿರ್ತೀರಿ, 10 ವರ್ಷ ಆಗಿರುತ್ತೆ, ಈಗ ನೋಡಿದ್ರೆ ಅಲ್ಲಿ ಇಷ್ಟಪ್ಪ ಊದ್ಕೊಂಡಿರುತ್ತೆ. ಅದನ್ನು ನಾವು ವೆಂಟ್ರಲ್ ಅರ್ನಿಯಾ ಅಂತೀವಿ. ಅಂದರೆ ನಾವು ಆಪ್ರೇಷನ್ ಮಾಡಿರ್ತೀವಲ್ಲ ಸರ್ಜನ್ಸು, ಒಳಗಡೆ ಕೆಲವು ಲೇಯರ್ಸ್ ಬಿಟ್ಕೊಂಡ್ಬಿಡ್ತವೆ, ಸ್ಕಿನ್ ಇರುತ್ತೆ, ಒಳಗಡೆ ಚೀಲ ಇರುತ್ತೆ. ಇದನ್ನು ವೆಂಟ್ರಲ್ ಅರ್ನಿಯಾ ಅಂತೀವಿ. ಎಷ್ಟೋ ಜನ ಪೇಷಂಟ್ ಬೈತಾರೆ, ಆ ಡಾಕ್ಟ್ರು ಸರಿಯಾಗಿ ಹೊಲಿಗೆ ಹಾಕಿಲ್ಲ ಅಂತ. ಇಲ್ಲ, ಆಪರೇಷನ್ ಆದಮೇಲೆ ಕೆಲವು ವೂಂಡ್ಗಳು ಇನ್ಫೆಕ್ಟ್ ಆಗ್ತವೆ, 1.5 ತಿಂಗಳಾದರೂ ವಾಸಿ ಆಗಲ್ಲ. ಅಂಥ ಟೈಮ್ನಲ್ಲಿ ವೆಂಟ್ರಲ್ ಅರ್ನಿಯಾ ಆಗುತ್ತೆ. ಇನ್ನು ಭಾಳ ಜನಕ್ಕೆ ತೊಡೆ ಸಂಧಿ ಅಂದರೆ ಹೊಟ್ಟೆಯ ಕಂಟೆಂಟ್ಸು ಬೀಜದವರೆಗೂ ಬರುತ್ತೆ. ಅದನ್ನು ಇಂಗ್ವೈನಲ್ ಅರ್ನಿಯಾ ಅಂತೀವಿ. ಮಲ್ಕೊಂಡಾಗ ಒಳಕ್ಕೆ ಹೋಗುತ್ತೆ, ಎದ್ದು ನಿಂತ್ಕೊಂಡು ಕೆಮ್ಮಿದರೆ ಒಂದು ಬಾಳೆಕಾಯಿ ಥರ ಇಷ್ಟಪ್ಪ ಬರುತ್ತೆ, ಮೆತ್ತಗೆ ನಿಮ್ಮ ಕೈ ಸಿಗುತ್ತೆ. ಹೆಣ್ಣು ಮಕ್ಕಳಲ್ಲೂ ಈ ಅರ್ನಿಯಾ ಬರುತ್ತೆ. ಹೆಣ್ಣು ಮಕ್ಕಳಲ್ಲಿ ತೊಡೆಯ ಮೇಲ್ಗಡೆ ಭಾಗ ಫೆಮೊರಲ್ ಅರ್ನಿಯಾ ಅಂತ ಬರುತ್ತೆ. ಇವೆಲ್ಲ ಹೆಸರುಗಳು ನಿಮ್ಗೆ ಬೇಡ. ಅರ್ನಿಯಾ ಅಂದರೆ ಒಂದು ಕಣ್ಣಿಗೆ ಕಾಣುವ ಒಂದು ಸ್ವೆಲ್ಲಿಂಗ್, ಗಂಟಲ್ಲ ಸ್ವೆಲ್ಲಿಂಗು. ಅದನ್ನು ಪ್ರೆಸ್ ಮಾಡಿದರೆ ಒಳಕ್ಕೆ ಹೋಗುತ್ತೆ. ಇಷ್ಟು. ಇದು ಹೊರಗಡೆ ಕಾಣುವ ಅರ್ನಿಯಾಗಳು. ಕೆಲವು ಅರ್ನಿಯಾಗಳು ನಿಮ್ಮ ಕಣ್ಣಿಗೆ ಕಾಣಲ್ಲ, ನನಗೆ ಕಾಣುತ್ತೆ. ಅಂದರೆ ನಾನು ಎಂಡೋಸ್ಕೋಪಿ ಮಾಡಿದಾಗ ಕಾಣುತ್ತೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವರಿಗೆ ನಿಮ್ಮ ಜಠರ ಡಯಾಫ್ರಾಮಿಂದ ಕೆಳಗಡೆ ಇರಬೇಕು. ಅಂದರೆ ನಾವು ತಿಂದ ಆಹಾರ ಜಠರ ಹೊಟ್ಟೆ ಒಳಗಿರಬೇಕು, ಆದರೆ ಅದು ನಿಮ್ಮ ಡಯಾಫ್ರಾಮ್ನೊಳಗೆ ಗ್ಯಾಪ್ ಮಾಡಿಕೊಂಡು ಚೆಸ್ಟಿಗೆ ಬಂದು ಕೂತಿರುತ್ತೆ. ಇದನ್ನು ಹಯಾಟಸ್ ಅರ್ನಿಯಾ ಅಂತೀವಿ. ನಿಮ್ಗೆ ಯಾರೋ ಹೇಳಿರ್ತಾರೆ ನಿಮಗೆ ತುಂಬ ಉಳಿತೇಗೆ ಬರುತ್ತೆ, ತಿಂದಿದ್ದು ಆಹಾರ ಬಾಯಿಗೆ ಬಂದು ಮೆಲ್ಕಾಕ್ತೀರಿ, ಅವಾಗ ನಿಮಗೆ ಫಂಡೋಪ್ಲೈಕೇಶನ್ ಅಂತ ಒಂದು ಲ್ಯಾಪ್ರೋಸ್ಕೋಪಿಕ್ ಆಪ್ರೇಷನ್ ಮಾಡ್ತೀವಿ, ನಿಮ್ಮ ಸ್ಟಮಕ್ನ ವಾಪಸ್ ಎಳ್ಕೊಂಬಂದು ಕುಂಡ್ರಿಸ್ತೀವಿ ಅಂತ ಹೇಳಿರ್ತಾರೆ. ಅದು ಇಂಟರ್ನಲ್ ಅರ್ನಿಯಾ. ಅದ್ರ ಬಗ್ಗೆ ಬೇಡ. ಇವಾಗ ಕಾಮನೆಸ್ಟ್ ಅಂದರೆ ಇಂಗ್ವೈನಲ್ ಅರ್ನಿಯಾ. ರೈತ ಭಾರ ಎತ್ತಾನೆ, ಹೊಲ ಉಳ್ತಾನೆ. ಸೊ ಈ ಅರ್ನಿಯಾ ಯಾಕೆ ಬರುತ್ತೆ ತುಂಬ ಜನ ಕೇಳೋದು. ಒಂದು ಕಾಂಜನೈಟಲ್. ನಿಮ್ಮ ಮಗು ನೋಡಿ, 1.5 ವರ್ಷದ ಮಗು ಇರ್ತದೆ, ಆಟ ಆಡ್ತಾ ಇರ್ತದೆ. ಸಾಯಂಕಾಲ ನೋಡಿದರೆ ನೀವು ಆ ಬಲಗಡೆ ಬೀಜ ಇಷ್ಟಪ್ಪ ಕಾಣುತ್ತೆ. ನೀವು ಭಯ ಬಿದ್ದುಕೊಂಡು ದೇವ್ರಿಗೆ ಅರಸ್ಕೋತೀರಿ, ತಿರುಪ್ತಿಗೆ ಬರ್ತೀವಿ ನನ್ನ ಮಗಿನ ಸರಿ ಹೋಗಲಿ ಅಂತ. ಮಗು ಮಲ್ಕೋತದೆ, ಬೆಳಗ್ಗೆ ನೀವು ಎದ್ದೋಳೋ ನೋಡ್ತೀರಿ, ಇರೋದೇ ಇಲ್ಲ. ಅದು ಏನಾಗುತ್ತೆ, ನಿಮ್ಮ ಮಗಿನ ಕರಡು, ಅದನ್ನು ಅರ್ನಿಯಾ, ಕಾಂಜನೈಟಲ್ ಅರ್ನಿಯಾ ಅಂತೀವಿ. ಅಥವಾ ನೀರು, ಕಾಂಜನೈಟಲ್ ಹೈಡ್ರೋಸೀಲ್ ಅಂತೀವಿ. ಹೈಡ್ರೋ ಅಂದರೆ ವಾಟರು, ಸೀಲ್ ಅಂದರೆ ಚೀಲ. ಅದು ಮಲ್ಕೊಂಡಾಗೆ ವಾಪಸ್ ಹೊರಟೋಗುತ್ತೆ. ನಿಮ್ಮ ಮಗು ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತೆ ನಾರ್ಮಲ್ ಇರುತ್ತೆ. ನಿಮ್ಮ ಪ್ರಾರ್ಥನೆ ಫಲಿಸಿತು ಅಂತ ಖುಷಿ ಆಗ್ತೀರಿ. ಆದರೆ ಮತ್ತೆ ಮಗು ಆಡ್ತಾ ಸಾಯಂಕಾಲ ಜೊತೆ ತಿರುಗಿ ಬಂದಿರುತ್ತೆ. ಇದನ್ನು ಕಾಂಜನೈಟಲ್ ಅಂದರೆ ತಾಯಿಯ ಗರ್ಭದಿಂದಲೇ ಬಂದಿರುವಂಥ ಡಿಫೆಕ್ಟು.
ಇದೇ ಡಿಫೆಕ್ಟು ನಿಮಗೆ ಕಂಡೇ ಇರಲ್ಲ. ಆದರೆ ನಿಮ್ಮ ಹುಡುಗ ಪಿ ಯು ಸಿಗೆ ಹೋಗ್ತಾನೆ, ಅವತ್ತೇನೋ ಒಂದು ಭಾರ ಹಿಡ್ದು ಎತ್ತಾನೆ, ಜರ್ಕಾಗಿ ಬಳಕ್ಕಂತ ಅರ್ನಿಯ ಬರುತ್ತೆ. ಇವ್ನಿಗೆ ಮೊದಲಿಂದಲೂ ಇತ್ತು, ನಿಮಗೆ ಗೊತ್ತಾಗಿರಲಿಲ್ಲ, ಈಗ ಅರ್ನಿಯ ಬಂದಿದೆ. ಇದನ್ನು ನಾವೆಲ್ಲೋ ಒಂದು ಕಡೆ ಕಾಂಜನೈಟಲ್ ಅರ್ನಿಯ ಅಂತೀವಿ. ಇನ್ನು ಕೆಲವರಿಗೆ ಮೋಷನ್ ಮಾಡೋಕ್ಕೆ ತಿಣುಕ್ತಾರೆ, 65 ವರ್ಷದ ಮುದುಕ ಮಾಡೋಕ್ಕೆ ತಿಣುಕ್ತಾರೆ, ಒಂದೇ ಸಮ ಕೆಮ್ತಿರ್ತಾರೆ, ಆಸ್ತಮಾದವರು. ಇಂಥವ್ರಿಗೆ ಅರ್ನಿಯ ಬರುತ್ತೆ. ಯಾಕಂದರೆ ಯಾವಾಗ ಸ್ಟ್ರೈನ್ ಮಾಡ್ತಾರಲ್ಲ, ಹೊಟ್ಟೆ ಒಳಗಿನ ಪ್ರೆಷರ್ ಜಾಸ್ತಿ ಆದರೆ ಹೊಟ್ಟೆ ಒಳಗಿರೋದು ಈಚೆಗೆ ಬರ್ತದೆ. ಈಚೆಗೆ ಅಂದರೆ ನಿಮ್ಮ ಕಣ್ಣಿಗೆ ಕಾಣೋ ಸ್ವೆಲ್ಲಿಂಗ್ ಅಷ್ಟೇ, ಕರಳೇನು ನಿಮ್ಮ ಕಣ್ಣಿಗೆ ಕಾಣಲ್ಲ. ಸೊ ಇವೆಲ್ಲ ನಾವು ಮೆಡಿಕಲ್ ಕಾಲೇಜ್ನ ಪಾಠ ಮಾಡೋವಾಗ ಹುಡುಗರಿಗೆ ಹೇಳೋವಂಥ ಕಾರಣಗಳು. ವಾಟ್ ಆರ್ ದ ಕಾಸಸ್ ಫಾರ್ ಅರ್ನಿಯ ಅಂದರೆ ಎನಿಥಿಂಗ್ ದಟ್ ಇನ್ಕ್ರೀಸಸ್ ದಿ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್. ನಿಮ್ಮ ಹೊಟ್ಟೆಯಲ್ಲಿ ಪ್ರೆಷರ್ ಎಲ್ಲಿ ಜಾಸ್ತಿ ಆಗುತ್ತಲ್ಲ ಆವಾಗ ಅರ್ನಿಯ ಕಾಣಿಸ್ಕೊಳ್ತದೆ. ಅರ್ನಿಯ ಅವಳ ನೋವೇ ಇರಲ್ವಲ್ಲ ಡಾಕ್ಟ್ರೇ, ಯಾಕೆ ನಾವು ಆಪರೇಷನ್ ಬಿಟ್ಟರೆ ಬೇರೆ ಟ್ರೀಟ್ಮೆಂಟ್ ಇಲ್ಲ, ಇದು ಚೆನ್ನಾಗಿ ತಿಳ್ಕೊಂಬಿಡಿ. ಆದರೆ ಯಾಕೆ ಆಪರೇಷನ್ ಮಾಡಬೇಕು ನೋಡಿ, ಫಸ್ಟು ನಾವು ನೋಡಿದಾಗೆ ನಿಮ್ಗೆ ಹೇಳ್ತೀವಿ, ಇದು ರೆಡ್ಯೂಸಿಬಲ್ ಅರ್ನಿಯಾ, ಅನ್ಕಾಂಪ್ಲಿಕೇಟೆಡ್ ಅರ್ನಿಯಾ. 3 ವರ್ಷ ನಂಗೆ ಬೇಡ ಬಿಡಿ ಡಾಕ್ಟ್ರೆ ನೋಡೋಣ, 3 ವರ್ಷ ಆದಮೇಲೆ ಒಳಗೆ ಹೋಗ್ತಾ ಇದ್ದಿದ್ದು ಹೋಗೋದೇ ಇಲ್ಲ, ಅದನ್ನು ಇರ್ರೆಡ್ಯೂಸಿಬಲ್ ಅರ್ನಿಯಾ ಅಂತೀವಿ ನಾವು. ಇನ್ನೊಂದು 3 ತಿಂಗಳು ನೋಡೋಣ ಅಂತ ಬಿಟ್ಟರೆ ನಿಮಗೆ ವಾಂತಿ ಶುರುವಾಗ್ತದೆ, ಅವಾಗೆ ಅಬ್ಸ್ಟ್ರಕ್ಟೆಡ್ ಅರ್ನಿಯಾ ಅಂತ. ನಿಮ್ಮ ಕರುಳು ಸರಾಗವಾಗಿ ಓಡಾಡಿ ನೀವು ತಿಂದ ಆಹಾರ ಜೀರ್ಣ ಎಲ್ಲ ಆಗಿ ದೊಡ್ಡ ಕರಳಿಗೆ ಹೋಗಬೇಕು, ಕಕ್ಕಸ್ ಮಾಡಬೇಕು. ನಿಮ್ಮ ಕರಳು ಕಟ್ಕೊಂಡ್ಬಿಡುತ್ತೆ, ಅದನ್ನು ಅಬ್ಸ್ಟ್ರಕ್ಟೆಡ್ ಅರ್ನಿಯಾ ಅಂತೀವಿ. ನೀವು ಅಲ್ಲಿಗೂ ನೆಗ್ಲೆಕ್ಟ್ ಮಾಡಿದರೆ ನಮ್ಮ ಹತ್ರ ಬರ್ತಾರೆ ಎಮರ್ಜೆನ್ಸಿ, ಸ್ವೆಲ್ಲಿಂಗ್ ನೋಡಿದರೆ ಟೆನ್ಸ್ ಇರುತ್ತೆ, ಆದರೆ ಅದನ್ನು ಓಪನ್ ಮಾಡಿದರೆ ನಿಮ್ಮ ಕರುಳು ಕೊಳೆತೋಗಿರುತ್ತೆ, ಗ್ಯಾಂಗ್ರೀನ್ ಅಂತೀವಿ ನಾವು. ನೋಡಿ, ಸಿಂಪಲ್ಲಾಗಿ ಅರ್ನಿಯಾ ಆಪ್ರೇಷನ್ ಹೋಗಿ ಇವಾಗ ನಾವು ಕಾಂಪ್ಲಿಕೇಟೆಡ್ ಸರ್ಜರಿ ಮಾಡಬೇಕಾಗುತ್ತೆ. ನಿಮಗೆ ರಿಸೆಕ್ಷನ್ ಆ್ಯಂಡ್ ಅನಸ್ಟಮೋಸಿಸ್ ಅಂತೀವಿ ನಾವು. ಸೊ ಇದು ನಾನು ರೆಗ್ಯುಲರಾಗಿ ಇಟ್ಸ್ ಎ ಸಬ್ಜೆಕ್ಟ್. ಫೈನಲ್ ಇಯರ್ನ ನಾನು ಓದಿರ್ತೀನಿ, ಇವತ್ತೊಬ್ಬ ಪ್ರೊಫೆಸರ್ ಆಗಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಅರ್ನಿಯಾ ಬಗ್ಗೆ ಪಾಠ ಮಾಡ್ತೀನಿ. ಅದೇ ಪಾಠ ನಿಮಗೆ ಮಾಡ್ತಾಯಿದ್ದೀನಿ ನಮ್ಮ ಸುಮನ್ ಟಿ ವಿ ಮುಖಾಂತರ, ಸುಮನ್ ಯೂಟ್ಯೂಬ್ ಮುಖಾಂತರ. ಯಾಕಂದರೆ ನಿಮಗೊಂದು ಅರಿವು ಮೂಡಲಿ. ನೀವು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ, ಬಟ್ ನಿಮ್ಗೆ ಎಲ್ಲೋ ಒಂದು ಗೊತ್ತಾದರೆ, ಅಯ್ಯೋ ನಮ್ಮ ಸರಿಂದ ಗೊತ್ತಾಯಿತು, ನಾನು ಇಷ್ಟು ದಿನ ಇತ್ತು ನಾನು ನೋಡಿಕೊಂಡೇ ಇರಲಿಲ್ಲ, ಬಂದು ನಮ್ಮ ಹತ್ರ ಬರ್ತೀರಿ. ನೀವು ಮುಂದೆ ಆಗುವಂಥ ಕಾಂಪ್ಲಿಕೇಶನ್ ತಪ್ಪಿಸ್ಕೊತೀರಿ. ಎಲ್ಲೋ ಹಳ್ಳಿ ಕಡೆ ಹೇಳ್ತಾರಲ್ಲ, ಉಗುರ್ನಾಗ ಹೋಗೋದಕ್ಕೆ ಕೊಡ್ಲಿ ತೊಗೊಂಡಂತೆ ಯಾವನು ಅನ್ನಂಗೆ. ಸೊ ನಿಮ್ಮ ಉಗುರ್ನಾಗ ಹೋಗೋದನ್ನ ನಾವು ಹೇಳ್ಕೊಡ್ತಾ ಇದ್ದೀನಿ, ಕೊಡ್ಲಿ ತೊಗೊಳ್ಳೋವರೆಗೂ ಬಿಡಬೇಡಿ. ಸೊ ಇದನ್ನು ಅರ್ನಿಯಾಗಳನ್ನ ಭಾಳ ಕಾಮನ್. ಸೊ ಅದ್ರ ಹೆಸರು ಸುಮ್ಮನೆ ಒಂದು ಸಾರಿ ಹೇಳ್ತಾ ಹೋಗ್ತೀನಿ ನಿಮಗೆ. ಇಂಗ್ವೈನಲ್ ಅರ್ನಿಯಾ ಎರಡೂ ಸೈಡ್ ಇರುತ್ತೆ. ಎರಡೂ ಸೈಡ್ ಇದ್ದರೆ ಒಂದೇ ದಿನ ಆಪ್ರೇಷನ್ ಮಾಡ್ಬೋದಾ ಡಾಕ್ಟ್ರೆ? ಯೂಶಲಿ ನಾವು ಮಾಡಲ್ಲ. ಬಲಗಡೆದು ಮಾಡಿ 3 ತಿಂಗಳಾದಮೇಲೆ ಎಡಗಡೆದು ಮಾಡ್ತೀವಿ. 7-8 ಹೊಲಿಗೆ ಇರ್ತದೆ. ಆದರೆ ನಿಮಗೊಂದು ಅಡ್ವಾಂಟೇಜ್ ಅಂದರೆ ಇವತ್ತು ಲ್ಯಾಪರೋಸ್ಕೋಪಿ ಕೀ ಹೋಲ್ ಆಪ್ರೇಷನ್ ಮಾಡ್ತೀವಿ. ನಿಮಗೆ 2 ಹೊಲಿಗೆ, ಒಂದು ಹೋಲ್ ಮಾಡಿ ಕ್ಯಾಮ್ರಾ ಒಳಗಡೆ ಬಿಡ್ತೀವಿ, ಇನ್ನೆರಡು ಕಡೆ 2 10 ಮಿಲಿಮೀಟ್ರ್ ಹೋಲ್ ಹಾಕಿ ಫೋರ್ಸಸ್ ಹಾಕಿ ನಾವು ಸ್ಕ್ರೀನ್ನ ನೋಡಿಕೊಂಡು ನಿಮಗೆ ಲ್ಯಾಪರೋಸ್ಕೋಪಿಕ್ ಅರ್ನಿಯಾ. ಅಡ್ವಾಂಟೇಜ್ ಏನಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾದರೂ ಕೂಡ 2 ಅರ್ನಿಯಾಗೆ ಒಂದೇ ಸಾರಿ ಮಾಡ್ತೀವಿ. ನೀವು ತುಂಬ ಜನ ನಮ್ಮನ್ನು ಕೇಳ್ತೀರಿ, ಡಾಕ್ಟ್ರೆ ಏನೋ ಮೆಶ್ ಹಾಕ್ಬಿಡ್ತೀರಂತೆ. ಹೌದು, ನಿಮ್ಮ ಅರ್ನಿಯಾ ಮತ್ತು ಯಾಕಂದ್ರೆ ಅಲ್ಲಿ ಅಬ್ಡಾಮಿನಲ್ ವಾಲ್ ವೀಕ್ ಆಗಿರುತ್ತೆ, ಆ ವೀಕ್ನೆಸ್ಗೆ ನಾವು ಒಂದು ಸಪೋರ್ಟ್ ಕೊಡ್ತೀವಿ. ಇಂಟರ್ನಲ್ ಮೆಶ್ ಅಂತೀವಿ, ಪ್ರೋಲಿನ್ ಮೆಶ್ ಅಂತೀವಿ. ಆ ಮೆಶ್ಶು ನಿಮ್ಮ ದೇಹದಲ್ಲಿ ಇನ್ಕಾರ್ಪೊರೇಟ್ ಆಗಿಬಿಡುತ್ತೆ, ನಿಮ್ಗೆ ಆಮೇಲೆ ಗೊತ್ತೇ ಆಗೋದಿಲ್ಲ. ಆದ್ದರಿಂದ ದಯವಿಟ್ಟು ನಿಮ್ಮ ಮಕ್ಕಳಿಗೆ 2 ವರ್ಷ ಆದರೂ ಯಾವಾಗ ಅರ್ನಿಯಾ ಆಪ್ರೆ ಹುಟ್ಟಿದಾಗೆ ಕಾಣುತ್ತೆ. ಕೆಲವು ಮಕ್ಕಳಿಗೆ ಚಿಕ್ಕ ಹುಡುಗ 3 ತಿಂಗಳು ಮಗು ಇರ್ತಪ್ಪ ಯಾಕೆ ಕಾಣ್ತಾ ಇದೆ ಅಂದರೆ ಕಾಂಜನೆಟಲ್ ಅರ್ನಿಯಾ. ಈಗಲೇ ಆಪ್ರೇಷನ್ ಮಾಡಬೇಕಾ ಡಾಕ್ಟ್ರೆ? ಇಲ್ಲ, ವೆಯ್ಟ್ ಮಾಡಿ ಅಂತೀವಿ. ಎಲ್ಲಿ ಅಂದರೆ ಮಗು ಅನಸ್ತೀಷಿಯಾ ಕೊಡಲಿಕ್ಕೆ ಫಿಟ್ನೆಸ್ ಬರಬೇಕು, ಜನರಲ್ ಅನಸ್ತೀಷಿಯಾ ಅಂತೀವಿ ನಾವು. ನೋಡಿ, ಚಿಕ್ಕ ಮಕ್ಕಳಿಗೂ ದೊಡ್ಡವ್ರಿಗೂ ಡಿಫ್ರೆನ್ಸ್ ಏನಂದರೆ, ದೊಡ್ಡವರಲ್ಲಿ ಬೆನ್ನಲ್ಲಿ ಒಂದು ಇಂಜೆಕ್ಷನ್ ಕೊಡ್ತೀವಿ, ಸ್ಪೈನಲ್ ಅನಸ್ತೀಷಿಯಾ ಅಂತೀವಿ, ಎದ್ದು ನೆಕ್ಸ್ಟ್ ಡೇ ಮನೆಗೆ ಹೋಗ್ತಾರೆ. ಸೊ ಸ್ಪೈನಲ್ ಅನಸ್ತೀಷಿಯಾ ಅದು ಮಕ್ಕಳಲ್ಲಿ ಜನರಲ್ ಅನಸ್ತೀಷಿಯಾ. ನಿಮ್ಮ ಮಗುವಿನ ಬೀಜ ಊದ್ಕೊಂಡು ಡಯಾಗ್ನೋಸ್ ನಾನು ಮಾಡ್ತೀನಿ. ಯಾಕೆಂದರೆ ಅರ್ನಿಯಾ ಆದರೆ 1 ವರ್ಷ ಅಥವಾ 2 ವರ್ಷದೊಳಗೆ ಆಪ್ರೇಷನ್ ಮಾಡಿಸಿ ಅಂತ ಹೇಳ್ತೀವಿ. ಅದಕ್ಕೆ ಪೀಡಿಯಾಟ್ರಿಕ್ ಸರ್ಜನ್ಸ್ ಇರ್ತಾರೆ, ಅವ್ರು ಚೆನ್ನಾಗಿ ಮಾಡ್ತಾರೆ, ನಾವು ಮಾಡ್ತೀವಿ. ಆದರೆ ಅದೇ ಹೈಡ್ರೋಸೀಲ್ ನೀರಿದ್ದರೆ ವೆಯ್ಟ್ ಮಾಡೋಣ,
ಏನೂ ತೊಂದರೆ ಆಗಲ್ಲ ಅಂತ ಹೇಳಿರ್ತೀವಿ. ಇವೆಲ್ಲವೂ ಕೂಡ ನಿಮಗೊಂದು ಇನ್ಫಾರ್ಮೇಷನ್ ಇರಬೇಕು. ಸೊ ಅಲ್ಲಿ ಸ್ವೆಲ್ಲಿಂಗ್ ಕಂಡ್ರೆ ನಿಮಗೆ ಗೊತ್ತಾಗಲ್ಲ. ಹೈಡ್ರೋಸಿಲೋ ಹರ್ನಿಯಾನ ನಮ್ಮ ಹತ್ರ ಕರ್ಕೊಂಬನ್ನಿ, ನಿಮ್ಮ ಮಗುಗೆ ಏನಿದೆ ಅಂತ ಹೇಳಿ. ನೀವು ತುಂಬ ಜನ ಹೆದರ್ಕೋತೀರಿ, ಸಣ್ಣ ಮಗುಗೆ ಆಪ್ರೇಷನ್ ಮಾಡಿಬಿಡ್ತಾರಲ್ಲ ಅಂತ. ವಿಧಿ ಇಲ್ಲ, ಮಾಡಬೇಕಾಗುತ್ತೆ. ಮಕ್ಕಳು ಆಪ್ರೇಷನ್ ಆದಮೇಲೆ ಹಿಡಿದಿಡೋ ಕಾಲ ಇಲ್ಲ. ನೆಕ್ಸ್ಟ್ ಟೈಮ್ ಮಗು ಎದ್ದು ಓಡಾಡ್ತಿರ್ತದೆ, ಖುಷಿಯಿಂದ ಕುಣಿದಾಡ್ತಿರ್ತದೆ, ಅದರಿಂದ ಯಾವ ತೊಂದರೆನೂ ಆಗಲ್ಲ. ನೀವೇನು ಕೈ ಕಾಲು ಹಿಡ್ಕೊಂಡು ಮಗುನ ಕುಂಡ್ರಿಸ್ಕೊಂಡು ಈ ಥರದ್ದು ಬೇಕಿಲ್ಲ. ಅದರಿಂದ ಹರ್ನಿಯಾ ಅಂದರೆ ನಿಮ್ಮ ಹೊಟ್ಟೆ ಒಳಗಿರುವಂಥ ಕರಳು ಪೊರೆ, ಮೊಮೆಂಟಮ್ ಅಂತೀವಿ ನಾವು. ಕರಳಿಗಿನ್ನ ಮೊದಲೇ ಮೊಮೆಂಟಮ್ ಅದು ಓಡಾಡ್ತಾ ಇರುತ್ತೆ. ಈಗಲೇ ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ. ನಮ್ಮ ಹೊಟ್ಟೆ ಒಳಗಡೆ ಒಬ್ಬ ಪೊಲೀಸ್ ಬಂದಿದ್ದಾನೆ. ನಾನಿಟ್ಟಿರೋ ಹೆಸರಲ್ಲ ಇದು, ಬ್ರಿಟಿಷ್ ನೇಮ್. ಅದರ ಹೆಸರು ಗ್ರೇಟರ್ ಮೊಮೆಂಟಮ್ ಅಂತೀವಿ. ಅದನ್ನು ಪೊಲೀಸ್ ಮನ್ ಆಫ್ ದಿ ಅಬ್ಡಾಮನ್ ಅಂತೀವಿ. ನಾನು ಏನಾದರೂ ಆಪ್ರೇಷನ್ ಮಾಡೋಕ್ಕೆ ಅಬ್ಡಾಮನ್ ಓಪನ್ ಮಾಡಿದೆ ಅಂದರೆ 6 ಲೇಯರ್ ಓಪನ್ ಮಾಡ್ತೀನಿ. ಸ್ಕಿನ್ನು, ಸಬ್ಕ್ಯೂಟೇನಿಯಸ್ ಲೇಯರು, ಶೀತು, ರೆಕ್ಟಸ್ ಮಸಲು, ಲಾಸ್ಟ್ ಈ ಪೆರಿಟೋನಿಯಂ ಓಪನ್ ಮಾಡಿದರೆ ನಿಮ್ಗನ್ಸುತ್ತೆ ಡಾಕ್ಟ್ರಿಗೆ ಕರಳು ಕಾಣುತ್ತಾ, ಲಿವರ್ ಕಾಣುತ್ತಾ? ಇಲ್ಲ, ಫಸ್ಟ್ ಕಾಣೋದು ಪೊಲೀಸ್ ಮನ್. ಅಂದರೆ ಯಾಕಿದ್ದಾನೆ ಪೊಲೀಸ್ ಮನ್ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಪೊಲೀಸ್ನವರೆಲ್ಲ ಇದನ್ನು ಕೇಳಿ ಖುಷಿ ಪಡ್ತಾರೆ. ನಾನು ಪಬ್ಲಿಕ್ ಟಾಕ್ ಕೊಡೋಗಿ ಹೇಳ್ತೀನಿ, ನಮ್ಮನ್ನು ಕಾಯಲಿಕ್ಕೆ ಬೀದಿ ಮೇಲೆ ಪೊಲೀಸ್ನವರು ಬಿಸಿಲನ್ನಾಗ ಓಡಾಡ್ತಾರೆ. ಅದೇ ಥರ ನಮ್ಮ ಜೀವ ಕಾಪಾಡಲಿಕ್ಕೆ ನಮ್ಮ ಹೊಟ್ಟೆಯಲ್ಲಿ ಒಬ್ಬ ಪೊಲೀಸ್ ಮನ್ ಇದ್ದಾನೆ. ಅವನ ಹೆಸರು ಗ್ರೇಟರ್. ಮತ್ತು ಕಳ್ಳ ಎಲ್ಲಿದ್ದಾನೆ ಡಾಕ್ಟ್ರೆ? ನಿಮ್ಮ ಹೊಟ್ಟೆಯಲ್ಲಿ, ನನ್ನ ಹೊಟ್ಟೆಯಲ್ಲಿ ಕಳ್ಳ ಇರಲ್ಲ. ಆದರೆ ಓವರ್ನೈಟ್ ಇದ್ದಕ್ಕಿದ್ದಂಗೆ ಕಳ್ಳ ಬರ್ತಾನೆ. ಎಲ್ಲಿ ಬರ್ತಾನೆ ಅಂದರೆ, ನಿಮ್ಮ ಅಪೆಂಡಿಕ್ಸ್ ಉಂಡು ಮಲಗಿರ್ತೀರಿ, ನಾರ್ಮಲ್ ಇರ್ತದೆ, ಅರ್ಧ ರಾತ್ರಿಯಲ್ಲಿ ಊದ್ಕೊಳ್ಳುತ್ತೆ. ಅದು ಇನ್ಫೆಕ್ಷನ್. ಯಾಕಂದರೆ ರಾತ್ರಿ ಎಲ್ಲೋ ಸ್ಟ್ರೀಟ್ ಫುಡ್ ತಿಂದು ಬಂದಿರ್ತೀರಿ, ಆ ಫುಡ್ನಿಂದನೋ ಅಥವಾ ನಿಮ್ಮ ಮನೆಗೆ ತಿಂದಿರೋ ಆಹಾರದಲ್ಲೋ ಇನ್ಫೆಕ್ಷನ್ನು ಕರಳಿನಿಂದ ಅಪೆಂಡಿಕ್ಸ್ಗೆ ಹೋಗಿ ಅಪೆಂಡಿಸೈಟಿಸ್ ಆಗುತ್ತೆ. ಈ ಅಪೆಂಡಿಸೈಟಿಸ್ ಸುಮ್ಮನೆ ಇರಲ್ಲ, ಹಂಗೆ ಬಿಟ್ಟರೆ ಒಡೆದೋಗುತ್ತೆ. ಒಡೆದೋದ್ರೆ ಪೆರಿಟೋನೈಟಿಸ್ ಆಗಿ ಸೆಪ್ಟಿಸೆಮಿಯಾಗಿ ಸತ್ತೋಗ್ಬಿಡ್ತಾರೆ. ಅಂದರೆ ನಾನು ಆದಷ್ಟು ಬೇಗ ಅಬ್ಡಾಮನ್ ಓಪನ್ ಮಾಡಬೇಕು. ಅರ್ಧ ರಾತ್ರಿ ಒಳಗೆ ಸರ್ಜನ್ ಎಲ್ಲೋ ಮಲಗಿರ್ತಾನೆ, ಆದರೆ ನಿಮ್ಮ ಹೊಟ್ಟೆ ಒಳಗಿರೋ ಪೊಲೀಸ್ ಮನ್ನು ಬೆಳಗ್ಗೆ ಸರ್ಜನ್ ಬರೋವರೆಗೂ ಹೋಗಿ ಅದನ್ನು ಹಿಡ್ಕೊಂಡಿರುತ್ತೆ. ಮೊಮೆಂಟಮ್ ಪ್ರಿವೆಂಟ್ಸ್ ಬರ್ಸ್ಟಿಂಗ್ ಆಫ್ ದಿ ಅಪೆಂಡಿಕ್ಸ್. ಅದಕ್ಕೆ ಇದನ್ನು ಪೊಲೀಸ್ ಮನ್ ಆಫ್ ದಿ ಅಬ್ಡಾಮನ್ ಅಂತೀವಿ ನಾವು. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗು. ಆದ್ದರಿಂದ ದಯವಿಟ್ಟು ಈ ನಾಲೆಡ್ಜ್ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಬೀಯಿಂಗ್ ಎ ಪ್ರೊಫೆಸರ್ ಇನ್ ಎ ಮೆಡಿಕಲ್ ಕಾಲೇಜ್, ನನ್ನ ಪೋಸ್ಟ್ ಗ್ರ್ಯಾಜುಯೇಟು ಇಡೀ ಹಾಸ್ಪಿಟಲ್ನ ರಾತ್ರಿ ಹೊತ್ತು ರನ್ ಮಾಡೋರೆ ನನ್ನ ಪೋಸ್ಟ್ ಗ್ರ್ಯಾಜುಯೇಟ್ಸ್. MBBS ಮಾಡಿ MS ಮಾಡೋಕ್ಕೆ ಬಂದಿರ್ತಾರೆ. ಇಂಥ ಹುಡುಗರು ಅವ್ರ ಜವಾಬ್ದಾರಿ ಹೆಂಗಿರುತ್ತೆ ಅಂದರೆ, ಅವ್ನಿಗೆ ಹೇಳಿರ್ತೀನಿ, ನೋಡಪ್ಪ, ಯಾರಾದರೂ ಅಪೆಂಡಿಸೈಟಿಸು 7 ವರ್ಷದ ಹುಡುಗ ಬಂದರೆ ರಾತ್ರಿಯೇ ನನಗೆ ಫೋನ್ ಮಾಡಿ ಕರೆಸ್ಕೋ, ಯಾಕಂದರೆ ಆಗಲೇ ಆಪ್ರೇಷನ್ ಮಾಡ್ತೀನಿ. ಯಾಕಂದರೆ ಇವನು ಹೊಟ್ಟೆ ಒಳಗಿರೋ ಪೊಲೀಸ್ ಮನ್ ಇನ್ನೂ ಡೆವಲಪ್ ಆಗಿರಲ್ಲ, ಅದು ಹೋಗಿ ಹಿಡ್ಕೊಳಕ್ಕಾಗಲ್ಲ. ಸೊ ಬೆಳಗ್ಗೆ ನಾನು ಬರೋವರೆಗೂ ಪೊಲೀಸ್ನವನು ಕಾಪಾಡೋಕ್ಕಾಗಲ್ಲ, ಬಂದ್ ಮಾಡ್ತೀನಿ. 70 ವರ್ಷದ ಎಲ್ಡರ್ಲಿ ಪರ್ಸನ್ ಬಂದರೆ ಅವನ್ನೂ ಕಡಿ ನನಗೆ ಬಂದ್ ಮಾಡ್ತೀನಿ. ಯಾಕಂದರೆ ಅವನು ಹೊಟ್ಟೆ ಒಳಗೆ ಪೊಲೀಸ್ ಮನ್ ಆಗಲೇ ವೀಕ್ ಆಗ್ಬಿಟ್ಟಿರ್ತಾನೆ, ಶ್ರಿಂಕ್ ಆಗ್ಬಿಟ್ಟಿರ್ತದೆ, ಹೋಗಿ ಕಳ್ಳನ್ನು ಹಿಡ್ಕೊಳ್ಳೋದು. ಅದೇ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು 20 ವರ್ಷದ ಯಂಗ್ ಫೆಲೋ ರಾತ್ರಿ ಬಂದು ಹೊಟ್ಟೆ ನೋವು ಬಂದರೆ ಒಂದು ಡ್ರಿಪ್ ಹಾಕು, ಮಲಗಿಸು, ಬೆಳಗ್ಗೆ ಬಂದು. ಯಾಕಂದರೆ ಪೊಲೀಸ್ ಮನ್ ಹೋಗಿ ಹಿಡ್ಕೊಂಡಿರ್ತಾನೆ, ಬೆಳಗ್ಗೆ ಅವ್ರಿಗೂ ಬರ್ಸ್ಟ್ ಆಗಲ್ಲ. ನಾನು ಬೆಳಗ್ಗೆ ಬಂದು ಆರಾಮಾಗಿ ತಿಂಡಿ ತಿನ್ಕೊಂಡು ಬಂದು ಆಪ್ರೇಷನ್ ಮಾಡ್ತೀನಿ. ನಾಲೆಡ್ಜ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದು ನನ್ನ ಪೋಸ್ಟ್ ಗ್ರಾಜುಯೇಟ್ಸ್ಗೆ ಹೇಳ್ಕೊಡ್ತೀನಿ. ವೆನ್ ಯು ಶುಡ್ ಕಾಲ್ ಯುವರ್ ಬಾಸ್, ಐ ಆಮ್ ದ ಬಾಸ್ ಆಫ್ ದಿ ಹಾಸ್ಪಿಟಲ್ ಆಫ್ ದಟ್ ಯೂನಿಟ್, ಆಗ ಬಂದು ಆಪ್ರೇಟ್ ಮಾಡ್ತೀನಿ. ಅದರಿಂದ ದಯವಿಟ್ಟು ಆ ಹರ್ನಿಯ ಒಳಗೆ ಏನೆಲ್ಲ ಇರುತ್ತೆ ಅಂದರೆ, ಭಾಳ ಸಾರಿ ಮೊಮೆಂಟಮ್, ನಾನು ಅವೆಲ್ಲ ಹೇಳಿದ್ನಲ್ಲ, ನಿಮ್ಮ ಪೊಲೀಸ್ ಮನ್ನು ಅದರೊಳಗೆ ಹೋಗಿ ಸೇರಿಕೊಂಡಿರ್ತಾನೆ. ಅದರಿಂದ ಯೂಶ್ವಲಿ ತೊಂದರೆ ಆಗಲ್ಲ. ಮೊಮೆಂಟಮ್ ಅಂತೀವಿ ನಾವು, ಅದನ್ನು ಮೊಮೆಂಟೋ ಸೀಲ್ ಅಂತೀವಿ. ಇವೆಲ್ಲ ನಮ್ಮ ಮೆಡಿಕಲ್ ಟರ್ಮಿನಾಲಜಿ. ಅದ್ರ ಬದಲು ಸಣ್ಣ ಕರಳು ಹೋಗಿ ಸೇರ್ಕೊತ್ತು ಅಂದರೆ ಎಂಟೆರೋ ಸೀಲ್ ಅಂತೀವಿ ನಾವು. ಒಂದೊಂದು ಸಾರಿ ಬ್ಲಾಡರ್ ಹೋಗಿ ಸೇರಿಕೊಳ್ಳುತ್ತೆ, ಒಂದೊಂದು ಸಾರಿ ಮೆಕೆಲ್ಸ್ ಡೈವರ್ಟಿಕ್ಯುಲಮ್ ಇರುತ್ತೆ, ಅದು ಸೇರಿಕೊಳ್ಳುತ್ತೆ. ಇವೆಲ್ಲ ನಮ್ಮ ಮೆಡಿಕಲ್ ಕಾಲೇಜ್ನಾಗೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದಂಥ ಟರ್ಮಿನಾಲಜಿಗಳು. ನಿಮಗೆ ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್ ನಿಮ್ಗೆ ಹೇಳಿದ್ದೀನಿ. ಹರ್ನಿಯೇಷನ್ ಆಫ್ ಕಂಟೆಂಟ್ಸ್ ಆಫ್ ಎ ಕ್ಯಾವಿಟಿ. ಭಾಳ ಸಾರಿ ಅಬ್ಡಾಮನ್ನು ನೀವು ಕೇಳಿರ್ತೀರಿ, ಏನೋ ಆಕ್ಸಿಡೆಂಟ್ ಆಯ್ತಂತೆ, ತಲೆಗೇಟ್ಬೇಕಿತ್ತಂತೆ, ಬ್ರೈನ್ ಹರ್ನಿಯೇಟ್ ಆಗಿ ಸತ್ತೋಗ್ಬಿಟ್ನಂತೆ ನಿಮ್ಮ ಡಾಕ್ಟ್ರ್ ಹೇಳಿರ್ತಾರೆ. ಅದು ಎಲ್ಲ ಎಮರ್ಜೆನ್ಸಿ, ಅದು ನಿಮಗೆ ಬೇಡ. ಈವನ್ ಚೆಸ್ಟಿಗೆ ಯಾರೋ ಸ್ಟ್ಯಾಬ್ ಮಾಡಿಬಿಡ್ತಾರೆ, ಅದು ಈಚೆಗೆ ಅಲ್ಲಿ ಇದಾಗ್ಬಿಟ್ಟು ಬರುತ್ತೆ, ಅದು ಚೆಸ್ಟಿಂದು. ಸೊ ಅದ್ರ ಬಗ್ಗೆ ನಿಮಗೆ ಬೇಡ. ಇಷ್ಟಂತೂ ನೆನಪು. ನಿಮ್ಗೆ ಯಾರಿಗಾದ್ರೂ ಎಪಿಗ್ಯಾಸ್ಟ್ರಿಕ್ ಹರ್ನಿಯಾ ಅಂದರೆ ನಿಮ್ಮ ಚೆಸ್ಟ್ಗೂ ಹೊಟ್ಟೆಗೂ ಮಧ್ಯೆ ಒಂದು ಸ್ವೆಲ್ಲಿಂಗ್ ಇರುತ್ತೆ, ಅದನ್ನು ಎಪಿಗ್ಯಾಸ್ಟ್ರಿಕ್ ಹರ್ನಿಯಾ ಅಂತೀವಿ.
ಇನ್ನೂ ಕೆಳಗಡೆ ಬಂದರೆ ಅಂಬಿಲಿಕಲ್ ಅರ್ನಿಯಾ ಅಂತೀವಿ, ಇನ್ನೂ ಕೆಳಗಡೆ ಬಂದರೆ ವೆಂಟ್ರಲ್ ಅರ್ನಿಯಾ ಅಂತೀವಿ, ಎರಡೂ ಕಡೆ ಇಂಗ್ವೈನಲ್ ಅರ್ನಿಯಾ ಅಂತೀವಿ, ಅದ್ರ ಕೆಳಗಡೆ ಫೆಮರಲ್ ಅರ್ನಿಯಾ. ಫೆಮರಲ್ ಅರ್ನಿಯಾ ಹೆಣ್ಮಕ್ಳಲ್ಲಿ ಮೋರ್ ಕಾಮನ್ನು. ಇಷ್ಟು ವಿಚಾರಗಳು ನಿಮಗೆ ಗೊತ್ತಿರಲಿ. ಥ್ಯಾಂಕ್ ಯು.